ಉರುವ ಮಕ್ಕಳ ನಿಕ್ಕಿ ಸಾಧಿಸುವರಿಕೆ ಯಾವುದು ಹೇಳಲಾಗದೆ, ಕುರಿಗಳೇ ನಿನ್ನ ಮರುಬಲಿಯಿದು ಮೇಲೆ ವಿಧಿಯನುತಾ. ಮರುಗುವಳು ಗಾಂಧಾರಿ ಮಕ್ಕಳ ಹರುವ ಕಂಡರೆ, ಮೇಲೆ ನಿನಗೇನರಿಯಬಾರದಲ ಮರುಳೆ ಎಂದಳಲಿದನು ಭೀಷ್ಮ. ಕೊಂಬುದೇ ಖಳ ಜನಕ್ಕೆ ಸಾಧುಗಳೆಂಬ ಮಾತು ವಿಧಾತ್ರ ಕಲ್ಪಿತವೆಂಬ ವಿಷದುಗ್ಗಡಕ್ಕೆ ಗಾರುಡವೇನ ಮಾಡುವುದು. ತುಂಬುವುದು ಬತ್ತುವುದು ಕಾಲನ ಡೊಂಬಿದಾರಿಗೆ ಸಾಧ್ಯ ನಾವೇನೆಂಬುದಿದಕ್ಕೆಂದಳಲಿದರು ಭೀಷ್ಮಾದಿ ಸಜ್ಜನರು. ಇವರ ವಂಚಿಸಿ ರಜನಿ ಮಧ್ಯದೊಳವನ ಕಳುಹಿದಡಾತನ ಐತಂದಿವರ ಪಾಳೆಯದೊಳಗೆ ಹೊಕ್ಕನು ಹಲವು ಪಯಣದಲ್ಲಿ. ಅವನಿಪತಿ ಮರು ದಿವಸ ಬೀಡೆತ್ತುವ ನಿಧಾನವನರಿತು, ರಾಯನ ಭವನಿಕೆಯ ಹೊರಬಾಹೆಯಲಿ ದಂಡಿಗೆಯನವನಿಳಿದ. ಕರೆದು ಹೇಳಿದನಾತ ಪಡಿಹಾರರಿಗೆ ತಾನೈ ಪ್ರಾತಿಕಾಮಿಕನ್ ಅರಸ ಕಳುಹಲು ಬಂದೆನಗ್ಗದ ರಾಜ ಕಾರ್ಯಕ್ಕೆ. ಧರಣಿ ಪಾಲಂಗರುಹಿಯನೆ ನೃಪವರಗೆ ಭಿನ್ನಹ ಮಾಡೆ ಕರೆಸಿದಡ್ ಇರದೆ ಹೊಕ್ಕನು ದೂತನಂದಾರಾಯನೂಲಗವಾ. ದರುಶವನ ಇತ್ತವನಿ ಪಾಲನ ಚರಣದಲ್ಲಿ ಮೈಯಿಕ್ಕಿ ನಿಂದನು, ನರವ್ರಕೋದರ ನಕುಲ ಸಹದೇವರಿಗೆ ಕೈ ಮುಗಿದು. ಧರಣಿಪನ ಮೊಗ ಸನ್ನೆಯಲಿ ಕುಳ್ಳಿರಿಲಿದೇನೈ ಪ್ರಾತಿಕಾಮಿಕ, ಬರವು ಬೇಗದೊಳಾಯ್ತೆನುತ ಬೆಸಗೊಂಡನ ಭೀಮ. ಬರವು ಬೇರೆ ನೊಡೆಯರಟ್ಟಿದ ಅರಸನಲ್ಲಿಗೆ ಹಿಂದೆ ಜೂಜಿನೊಳ್ ಅರಸೊರಸುಮಿಗೆ ಮಸೆದುದಿಂದ ತಂಡಕ್ಕೆ ಮನಮುನಿಸು. ಹರೆದು ಹೋಯ್ದುದು ಹೃದಯ ಶುದ್ಧಿಯೊಳೆರಡರಸುಗಳು ಜೂಜನಾಡಲಿ, ಮರಳಿ ವಿಜಯಂಗೈವುದೆಂದಟ್ಟಿದನು ಧೃತರಾಷ್ಟ್ರ. ಭೀಷ್ಮನು, ನೀನು ಮಾಡಿದ ಕೆಲಸ ನಿನ್ನ ಮಕ್ಕಳನ್ನು ಕೊಂದ ಹಾಗಾಯಿತು. ನಿನ್ನ ಮಕ್ಕಳು ಕುರಿಗಳೇ, ಅವರನ್ನು ಬಲಿಕೊಡಲೇಬೇಕೆಂಬುದು ಕರ್ತವ್ಯದ ವಿಧಿಯೇ. ಮುಂದೆ ಸಂಭವಿಸುವುದರಿಂದ ಮಕ್ಕಳ ನಾಶವನ್ನು ನೋಡಿ ಗಾಂಧಾರಿಯು ಮರುಗುತ್ತಾಳೆ, ಇದು ನಿನಗೆ ತಿಳಿದು ಬರಲಿಲ್ಲವೇ ಎಂದು ಅಳಲಿದನು. ದುಷ್ಟರಿಗೆ ಸಾಧುಜನರು ಹೇಳುವ ಮಾತು ಒಪ್ಪಿಗೆಯಾಗುವುದೇ? ವಿಧಿ ನಿಶ್ಚಿತವೆಂಬ ವಿಷಕ್ಕೆ ಗರುಡ ಮಂತ್ರವು ಪರಿಹಾರವಾದೀತೆ? ಕಾಲದ ಮಹಿಮೆ ಎಷ್ಟೆಂದು ಹೇಳಲಾದೀತು. ಒಮ್ಮೆ ತುಂಬಿದುದು ಮತ್ತೊಮ್ಮೆ ಬತ್ತುತ್ತದೆ, ನಾವೇನು ಹೇಳಲು ಸಾಧ್ಯ ಎಂದು ಭೀಷ್ಮನೇ ಮೊದಲಾದ ಸಜ್ಜನರು ದುಃಖಿಸಿದರು. ಭೀಷ್ಮಾದಿಗಳನ್ನು ವಂಚಿಸಿ ಪ್ರಾತಿಕಾಮಿಕನನ್ನು ನಡುರಾತ್ರಿಯಲ್ಲಿ ಪಾಂಡವರ ಬಳಿಗೆ ಕಳುಹಿಸಲು ಹಲವು ಪಯಣಗಳಲ್ಲಿ ಇಂದ್ರಪ್ರಸ್ಥಕ್ಕೆ ಹೋಗುವ ದಾರಿಯಲ್ಲಿದ್ದ ಪಾಂಡವರ ಬೀಡನ್ನು ಹೊಕ್ಕನು. ಮರುದಿವಸ ಪ್ರಯಾಣವನ್ನು ಆರಂಭಿಸುವ ಮೊದಲೇ ಯುಧಿಷ್ಠಿರನ ಬೀಡಿನ ಮುಂದೆ ಬಂದಿಳಿದನು. ಪ್ರಾತಿಕಾಮಿಕನು ರಾಜನ ಬೀಡಿನ ಕಾವಲುಗಾರರನ್ನು ಕರೆದು, ಧೃತರಾಷ್ಟ್ರನು ನನ್ನನ್ನು ಅತಿ ಮುಖ್ಯವಾದ ರಾಜಕಾರ್ಯಕ್ಕಾಗಿ ಕಳಿಸಿದ್ದರಿಂದ ನಾನು ಬಂದಿದ್ದೇನೆ. ನನ್ನ ಹೆಸರು ಪ್ರಾತಿಕಾಮಿಕ, ನಿಮ್ಮ ರಾಜರಿಗೆ ಹೇಳಿರಿ ಎಂದನು. ಕಾವಲುಗಾರರು ಯುಧಿಷ್ಠಿರನಿಗೆ ಈ ವಿಷಯವನ್ನು ತಿಳಿಸಿದರು. ಯುಧಿಷ್ಠಿರನು ಪ್ರಾತಿಕಾಮಿಕನನ್ನು ಓಲಗಕ್ಕೆ ಕರೆಸಿದನು. ಪ್ರಾತಿಕಾಮಕನು ಸಭೆಗೆ ಬಂದು ಯುಧಿಷ್ಠಿರನಿಗೆ ವಂದಿಸಿ ಉಳಿದ ಪಾಂಡವರಿಗೆ ಕೈ ಮುಗಿದು ಧರ್ಮರಾಯನ ಸನ್ನೆಯಂತೆ ಕುಳಿತುಕೊಂಡನು. ಆಗ ಭೀಮನು, ಇದೇನು ಪ್ರಾತಿಕಾಮಿಕ, ಇಷ್ಟು ಬೇಗ ಬಂದೆ ಎಂದು ಕೇಳಿದನು. ಪ್ರಾತಿಕಾಮಿಕನು, ಧೃತರಾಷ್ಟ್ರನು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ. ಹಿಂದಾದ ಜೂಜಿನಲ್ಲಿ ಎರಡು ಪಕ್ಷದವರಿಗೂ ಕೋಪ ಘರ್ಷಣೆಗಳು ಮಸೆದು ಮನಸ್ಸುಗಳು ಮುರಿದು ಹೋದವು. ಈಗ ನೀವು ಬಂದು ಹೃದಯ ಶುದ್ಧಿಯಿಂದ ವಿನೋದದ ಜೂಜನ್ನಾಡಲಿ ಎಂದು ತಿಳಿಸಿ ನಿಮ್ಮನ್ನು ಕರೆದುಕೊಂಡು ಹೋಗಲು ನನ್ನನ್ನು ಕಳಿಸಿದ್ದಾನೆ ಎಂದನು.